ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿರಿ, ನಮ್ದು ಇವತ್ತು ಪೂಜೆದು ಅಡುಗೆ ಮಾಡತ್ತೀವಿ. ಹಿಟ್ಟು ನಾದಾತೀವಿ, ಮೈದಾ ಹಿಟ್ಟಿಂದ ಹಿಟ್ಟು ನಾದಾತೀವಿ. ಕಡ್ಬಿಗ್ರಿ ಇದು ಬೆಲ್ಲ ಜಜ್ಜಾಕತ್ತೀವಿ ನೋಡಿರಿ. ನಿನ್ನೆ ಸತ್ಯನಾರಾಯಣ ಪೂಜೆ ಆಗಿತ್ತು ರೀ. ಇವತ್ತು ನಮ್ದು ಮೇಲಾರ ಅಜ್ಜಂದು ದೊಣ್ಣಿ ತುಂಬಿಸೋದು ರೀ. ಕಡ್ಲಿ ಬೇಳೆ ಕುದ್ದವು ನೋಡಿರಿ. ಈಗ ಕಡ್ಲಿ ಬೇಳೆ ಕುದ್ದವು, ಅದಕ್ಕೆ ಬೆಲ್ಲ ಹಾಕಿ ಬಿಸಿ ಮಾಡಿ ಮತ್ತೆ ಮಿಕ್ಸಿ ಹಾಕ್ಕೋಬೇಕ್ರಿ. ಈಗೆಲ್ಲ ಈಗ ಬೆಲ್ಲ ಜಜ್ಜತ್ರಿ. ಈಗ ಜನ ಕುಡಿಯೋರು ಎಲ್ಲರೂ ಓಳಾಡಿದ್ದು ಹಚ್ಚಿದ್ರು. ನಮ್ಮ ಅತ್ತೆಯರದು ಹೆಚ್ಚಿಟ್ರೆ ಪಲ್ಯ ಕದಿಬೇಕಂತೀಗ. ಪೂಜೆದೆಲ್ಲ ರೆಡಿ ಮಾಡ್ಕೊಂಡ್ರೆ ತೊಳ್ಕೊಂಡಾರ. ಎಲ್ಲರೂ ತೊಳ್ಕೊಂಡು ಎಲ್ಲರೂ ಒಂದು ಕೂಡ್ದಾಗ ಒಂದು ಸಂಭ್ರಮ ಚಂದ ಇರ್ತೈತೆ ರೀ. ಎಲ್ಲರೂ ನಮ್ಮ ತಂಗಿ ಬಜ್ಜಿ ಹಿಟ್ಟು ಕಲಸಿದ್ಲೆ, ನಾ ಬೆಲ್ಲ ಕುಡಿಸಿದ್ರಿ ಬಜ್ಜಿಗೆ. ಆಮೇಲೆ ಕಡುಬು ಮಾಡಿರತ್ತಂತಂದು ಆಮೇಲೆ 4 ಗಂಟೆಯಿಂದ ಬಂದುಬಿಡ್ತೇನೆ ಅಂದ್ರೆ ಗೊರಪ್ಪ ಅಜ್ಜಾರ ರೀ. ಆಮೇಲೆ ನಮ್ಮ ಅತ್ತೆಯವರು ದೇವ್ರು ಹೋಗ್ತಾರಲ್ಲ ರೀ, ಮೇಲಾರ ಜನ. ಹಿಂಗಾಗಿ ಅವರೆಲ್ಲ ಜಲ್ದಿ ಬರ್ತೀನಿ ಅಂದಾರ. ಅದಕ್ಕೆ ಮತ್ತೆಲ್ಲನೂ ಮಾಡಾಕೋತೀರಿ. ಬಜ್ಜಿನೂ ಮಾಡಬೇಕಲ್ಲ. ಬಜ್ಜಿ, ಬದ್ನಿಕಾಯಿ ಪಲ್ಯ, ಅನ್ನ, ಚಪಾತಿ ಎಲ್ಲ ಮಾಡ್ಬೇಕ್ರಿ. ನಮ್ದು ಹುಬ್ಳಿ ಸೈಡ್ ಹಿಂಗೆ ನೋಡಿರಿ. ಚಟ್ನಿ ಮಾಡಾಕತ್ತಿದ್ರು ಅಕ್ಕಾರ. ಕೊಬ್ಬರಿ ಚಟ್ನಿ ಮಾಡ್ಯಾರ ನೋಡ್ರಿ. ಇದು ಕೆಂಪದು, ಇದು ಫಿಶ್ ಟ್ಯಾಂಕ್ ನೋಡಿರಿ. ಫಿಶ್ ಟ್ಯಾಂಕ್ ಅಲ್ಲೇ ದೇವ್ರ ತಳಗಿದು ಮಾಡತ್ತಾರೆ ರೀ. ತೋರ್ಸಾಕತ್ತೈತ್ರಿ. ಮಕ್ಕಳು ನೋಡೋಕ್ಕೂ ಇಷ್ಟು ಚಂದ ರೀ. ಕಣ್ಣಿಗೂ ತಂಪು, ನೋಡೋಕೆ ಎಷ್ಟು ಖುಷಿ ಅನಿಸ್ತೈತಿ ಪ್ರಾಣಿ ನೋಡಿರಿ. ನಮ್ಮ ರೂಪಕಾಯಿ ಮುಕ್ಕೊಂಡಾಳ್ರಿ. ಮತ್ತು ನಮ್ಮ ತಂಗಿ ಮಿಕ್ಸಿ ಹಾಕತ್ಲೆ ನಾ ಬದ್ನಿಕಾಯಿ ಹಚ್ಚಿದ್ದೆ ರೀ. ಮತ್ತು ಪಾನಕ ಮಾಡಾಕಂತೀರ ಅವ್ರಿಗೆಲ್ಲ ಒಂದು ಡಬರಿ ಹಾಕಿ ಪಾನಕ ಮಾಡಿರತ್ತಂತಂದು ಬರ್ತಾರಂತಂದು ನಮ್ಮ ತಂಗಿ ಮಿಕ್ಸಿ ಹಾಕತ್ಲೆ. ಅವ್ರು ಹೆಚ್ಚಾಕಂತ್ರಿ ಟಮಾಟೆ ಅದು ಪಲ್ಯಕ್ಕೆ ರೀ. ಇವ್ರಿಗೆ ಮಾಡೋರು ಕಡುಬು ಮಾಡಾಕಂತ್ರಿ. ನಮ್ಮವ್ವ ನೋಡ್ರಿ, ನಮ್ಮವ್ವ ಬಂದಾಳ. ನಮ್ಮ ಅತ್ತಿ, ನಮ್ಮ ದೀಪ ನೋಡ್ರಿ. ಎಲ್ಲರೂ ಕೂಡ್ಬಿಟ್ಟೇವ್ರಿ. ಎಲ್ಲರೂ ಮಾಡೋದು ಯಾರು ಮುಖ ತೊಗೊಳಕ್ಕೆ ಆಗಂಗಿಲ್ಲ ರೀ. ಮುಖ ಹೊಲೆ ಅಂತಾರೆ. ಅದಕ್ಕೆ ನಾನು ಹೋಗ್ಬೇಕು ಇದು ಮಾಡೋದು ನೋಡ್ರಿ. ಕಡುಬು ಕರಿ ಆತ ನೋಡ್ರಿ. ಬದ್ನಿಕಾಯಿ ಪಲ್ಯ ಆ ಕಡೆ ಅಕ್ಕ ಒಗ್ಗರಣೆ ಹಾಕಿದ್ಲೆ, ಕಡುಬು ಕರಿ ಆತೇನು ರೀ. ಭಾಳ ಜನ ಇದ್ದೇವಲ್ಲ ರೀ, ಹಿಂಗಾಗಿ ಎಲ್ಲರೂ ತಲೆಗೊಂದೊಂದು ಮಾಡ್ತಾರೆ. ನಮಗಂತ ಏನೂ ಬಿಡಂಗಿಲ್ಲ ರೀ. ಭಾಳ ನಕ್ಕೋತ ಖುಷಿಯಿಂದ ಮಾಡಿಬಿಡ್ತೇವೆ ರೀ. ಮಾಡಿದ್ದಾಗ ಗೊತ್ತಾಗಂಗಿಲ್ಲ ರೀ. ಭಾಳ ಚಂದ ಆಗೈತೆ ನೋಡ್ರಿ ಫ್ರೆಂಡ್ಸ್. ನೋಡಿರಿ ನಮ್ಮ ಪೂಜೆ ಹೆಂಗಿರ್ತೈತಿ ಮುಂದೆ. ಇದು ದಾಲಿಗೆ ರೀ, ಬೇಳೆ ಇದು ಮಾಡ್ಯಾರ ದಾಲಿಗೆ ನೋಡ್ರಿ. ಬದ್ನಿಕಾಯಿ ಪಲ್ಯ ಆತ್ರಿ. ಎಲ್ಲ ದೋಣಿ ತುಂಬಕ್ಕೆ ಭಾಳ ಬೇಕಲ್ರಿ, ಅದ್ರ ಸಂಬಂಧ ನಮ್ಮ ಹುಡುಗರು ನೋಡ್ರಿ ಆಡಾಕತ್ತವ್ರಿ. ಮನೆ ತುಂಬ ಮಂದಿ ಮಕ್ಕಳು ಬಂದುಬಿಟ್ಟವ್ರಿ. ಎಲ್ಲನೂ ಒಂದು 2-3 ಹುಡುಗರು ಇದ್ದು ರೀ. ಭಾಳ ಗದ್ಲ ಅನ್ಸೈತೆ ರೀ. ಇದು ಸಂಜೆ ಮುಂದೆ ಗೊರಪ್ಪ ಜರ ಚುಮಾರು ಹಚ್ಚಿದ್ವಿ ರೀ. ಆಮೇಲೆ ಬಜ್ಜಿ ಮಾಡಾಕತ್ರ. ನಮ್ಮ ಅಕ್ಕ ಇನ್ನೊಬ್ಬಕ್ಕೆ ಸುಳ್ದಕ್ಕೆದಾಳ್ರಿ. ಆಕೆ ಬಜ್ಜಿ ಮಾಡಾಕತ್ತಾಳ. ನಾ ಬಾಂಡೆ ತಿಕ್ಕಿದೆ. ಕಡುಬೆಲ್ಲ ಅದು ನೋಡ್ರಿ ಮಾಡೋದು. ಚಪಾತಿ ಮಾಡಾಕತ್ಲ ನಮ್ಮ ಅಕ್ಕ ರೀ. ಮತ್ತು ಹಿಂಗೆ ನೋಡ್ರಿ, ನಮ್ಮ ಮೇಲಾರ ಜನ ಹಾಸಕ್ಕೆ ಒಯ್ದ್ರಿ. ಹಿಂಗೆ ಒಯ್ತಾರೆ ನೋಡ್ರಿ. ಹೇಮಾ ಸ್ವಲ್ಪ ಪುರಾಣ ಓದಾಕತ್ಲೆ. ನಮ್ಮವ್ವ ನೋಡ್ರಿ ಕೇಳತ್ತಾರ. ನಮ್ಗೆ ಕೂತ್ಕೊಳಕ್ಕೆ ಆಗಂಗಿಲ್ಲ, ನೀನು ಕುಂದ್ರವಾ ಸ್ವಲ್ಪ ಅಂತೆ. ನಮ್ಮವ್ರು ಕುಂತಾರ. ಸೌತೆಕಾಯಿ ಹೆಚ್ಚೈತ್ರಿ ತಿನ್ನಕ್ಕೆ. ಅದಕ್ಕೆ ನೋಡ್ರಿ ಅಡುಗೆ ಮಾಡಿದ್ದೆಲ್ಲ ತೋರ್ಸಾಕತ್ತೀನಿ. ಕಡುಬು, ಚಪಾತಿ ಎಲ್ಲನೂ ಅಲ್ಲೇ. ಸೌಂಡ್ ಭಾಳ ಡಿಸ್ಟರ್ಬ್ ಆಕೈತಂತ ಸೌಂಡ್ ಮಾತಾಡೋಕ್ಕಾಗಿಲ್ಲ ರೀ. ಹಂಗೆ ಸುಮ್ಮನೆ ಅವಾಗ ಮಾಡಿ ಈಗ ಇದು ಮಾಡತ್ತಾರತ್ತೆ ನೋಡ್ರಿ. ಭಾಳ ಜಾಸ್ತಿ ಜನ ಇರ್ತೇವಲ್ಲ ರೀ ಎಲ್ಲರೂ, ಹಿಂಗಾಗಿ ಗದ್ಲು ಅನಿಸ್ಬಿಡ್ತೈತೆ ರೀ. ಎಲ್ಲರೂ ಒಂದೊಂದು ತಾಲಾಗೊಂದೊಂದು ಮಾಡೇವ್ರಿ ಕೆಲಸನ. ಮಾಡಿದ್ದೆ ಗೊತ್ತಿಲ್ಲ. ಇದು ಬೇಳೆ ಸಾರು ರೀ. ಬಜ್ಜಿ ಮಾಡತ್ತಿದ್ರಿ. ಇದು ದಾಲ್ ರೀ, ದಾಲ್ ಪಲ್ಯ. ಇದು ಬದ್ನಿಕಾಯಿ ಪಲ್ಯ ರೀ. ಅದು ಆಗಿಲ್ಲ, ಗ್ಯಾಸ್ನಾಗ ಇಟ್ಟಿದ್ವಲ್ಲ ಅದು ನೋಡ್ರಿ. ಬದ್ನಿಕಾಯಿ ಪಲ್ಯ ರೀ ಇದು. ಮತ್ತು ಚಹಾ ಮಾಡಾಕ್ರಿ ಅವ್ರ ಅಜ್ಜರಿಗೆ. ಚಹಾ ಕೊಡಕ್ಕೆ ಚುಮ್ಮರಿ ಮಾಡಿದ್ವಿ ರೀ. ಅದನ್ನ ಹಾಕ್ಕೊಟ್ಲು ನಮ್ಮ ತಂಗಿಗೆ. ಮತ್ತು ನಾವು ನಾಷ್ಟ ಮಾಡಿದ್ವಿ ಸಂಜೆಗೆ ರೀ. ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ವಿ. ಅವ್ರ ಅಜ್ಜಾರು ಏನಂದ್ರೆ, ಇದು ಹಾಸಕ್ಕೆ ಹಾಕೋ ಮಟ ನಾ ಏನೂ ತಿನ್ನಂಗಿಲ್ವ ಅಂದ್ರೆ ಒಬ್ಬರು. ಅದ್ರ ಸಂಬಂಧ ಅವ್ರಿಗೆಲ್ಲ ಹಾಕ್ಕೊಟ್ಟಿವಿ. ಇವರಷ್ಟ ತಿಂದಿಲ್ಲ ನೋಡ್ರಿ. ಇದ್ರ ಮೇಲೆ ಇನ್ನೂ ಚಂದ ಮಾಡ್ತಾರೆ ರೀ. ಹೂವೆಲ್ಲ ಹಾಕಿ, ಗುಲಾಬಿ ಹಾಕಿ ಅಲಂಕಾರ ಮಾಡಿ, ನಿಂಬೆನದು ಇಟ್ಟು ಭಾಳ ಚಂದ ಮಾಡ್ತಾರೆ ರೀ ನೋಡ್ರಿ. ಈಶ್ವರ ಇಟ್ಟು, ಡಮರು ಇಟ್ಟು ಕಂಕಣ ಮಾಡ್ಯಾರ ನೋಡ್ರಿ ನಮ್ಮ ಅತ್ತೆಯರು ದೇವ್ರು ಹೊತ್ತಿದ್ದಕ್ಕೆ. ಆಮೇಲೆ ಎಲ್ಲರೂ ಅವ್ರಿಗೆ ಹೇಳಿರ್ತಾರೆ, ಭಂಡಾರ ಹಚ್ಚಿ ಬಂದಿರ್ತಾರೆ ಹಿಂದಿನ ದಿವಸ. ಇದು
ಪರಮೇಶ್ವರನ ಹಾಕಿ ಅದನ್ನು ಇದು ಮಾಡಿದ್ರಿ, ಗದ್ದಿಗೊಳಿಸಿದ್ರಿ. ತ್ರಿಶೂಲ, ಡಂಬರು ಎಲ್ಲ ಬರ್ತೈತೆ ರೀ ಇಲ್ಲಿ ನೋಡಿರಿ. ಬಾಳೆಹಣ್ಣು, ಪತ್ರಿ ಎಲ್ಲ ಆಯ್ತು ನೋಡಿರಿ. ನನ್ನ ಮಗಳು ಸಂಜೆ ಮುಂದೆ ಪೂಜೆ ಮಾಡೈತೆ ನೋಡಿರಿ. ದೇವಿಯಮ್ಮ ನೋಡಿರಿ, ಒಳಗೆ ಅದನ್ನು ಪೂಜೆ ಮಾಡಿದ್ರಿ, ಹೊರಗೆ ಅದನ್ನು ಇದು ಮೇಲಾರಚನೆ ಮಾಡಾಕತ್ತೀರಿ. ಫಸ್ಟ್ ಇದನ್ನು ಓದಾಕತ್ತೀರಿ. ಓದಿ ಎಲ್ಲ ಪೂಜೆದ ಅಲಂಕಾರ ಮಾಡಿ ನೋಡಿರಿ, ನಮಸ್ಕಾರ ಮಾಡಿರಿ ದೇವಮ್ಮಗೆ. ಎಲ್ಲರಿಗೂ ಶಕ್ತಿ ಕೊಡಲಿ, ಆರೋಗ್ಯ ಆಯಸ್ಸು ಕೊಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ. ದಸರಾ ಒಳಗಂದ್ರೆ ಅಷ್ಟು ಚೆಂದ ಮಾಡ್ತಾರೆ ಎಲ್ಲರೂ ನೋಡಿರಿ. ಎಲ್ಲ ಪೂಜೆ ಮಾಡ್ಯಾರ. ನೋಡಿರಿ ಪೂಜೆ ಮಾಡ್ಯಾರ. ಓದೋದು ಅಷ್ಟೇ ಉಳ್ದೈತೆ ನೋಡ್ರಿ. ಈಗ ಎಲ್ಲರೂ ಕುಂತವ್ರಿ. ನನ್ನ ಮಗಳು ಪಲಾವ್ ಮಾಡಿದ್ರೆ ತಿನ್ನಾಕತ್ತಾಳ ನೋಡ್ರಿ. ನಾವೆಲ್ಲ ಉಪವಾಸ ಇದ್ವಲ್ರಿ, ಅದಕ್ಕಾಗಿ ಅವ್ರಿಗೆಲ್ಲ ಹುಡುಗರಿಗೆಲ್ಲ ಪಲಾವ್ ಮಾಡಿದ್ವಿ. ತಿನ್ನಾಕತ್ತಾಳ ನನ್ನ ಮಗಳು. ತಿನ್ನೋಡ್ರಿ. ನನ್ನ ಮಗಳು ನಡಿತೈತೆ ರೀ, ಅಕ್ಕಿದ ಮಗ ತೋರಿಸ್ತೇನೆ ನಡಿತೈತಿ, ಉಳ್ದವ್ರು ಬರೋಂಗಿಲ್ಲ ಅಂತಾರೆ ರೀ. ಫ್ರಿಜ್ ಒಳಗೆ ನೋಡಿರಿ, ಫ್ರಿಜ್ಜಿಂದ ಅದು ಇದು ತಂದಾರ ದೇವ್ರದ್ದೆಲ್ಲ, ಅದು ಹಚ್ಚಿದ್ದು ತೋರ್ಸಕತ್ತೆ ನೋಡಿರಿ. ಒಳಗೆಲ್ಲ ಇಷ್ಟು ದೊಡ್ಡ ಫ್ರಿಜ್ ಐತ್ರಿ, ಎಲ್ಲ ತುಂಬಿಬಿಟ್ಟೈತೆ ರೀ. ಇಲ್ಲಿ ನೋಡ್ರದು ಎಲ್ಲ ಫುಲ್ ಜಾಗನ ಇಲ್ಲರಿ ಅದನ್ನ ಇಡಾಕ. ನೀರಿನ ಬಾಟ್ಲಿ, ಮೊಸರು, ಹಾಲು ನೋಡ್ರದ ಫುಲ್. ಈಗ ಹೂವು ತಗೊಂಡಾರ, ಎಲ್ಲ ಫುಲ್ ತುಂಬಿಟ್ಟೈತೆ ರೀ. ಸಾಯಿಬಾಬಾ ನಮಸ್ಕಾರ ಮಾಡಿರಿ. ಮಾಲೆ ಹಾಕಿದ್ರಲ್ಲ ಚಂದ ಬಂದಿತ್ತು ರೀ ಅದು, ಅದಕ್ಕೋಸ್ಕರ ನೋಡಿರಿ ನಮಸ್ಕಾರ ಮಾಡೈತ್ರಿ. ಬಾಬಾನ ಫೋಟೋ ಹಿಡ್ದೆ ನೋಡ್ರಿ ಇದು. ಮತ್ತು ರೆಡಿ ಆದೇರಿ ನಾವು, ಎಲ್ಲ ಆತು ಮಾಡೋದೆಲ್ಲ ರೆಡಿ ಆತಿದ್ದು ದೋಣಿ ತುಂಬಾಕ್ರಿ. ಮತ್ತು ದಿವ್ಸಕ್ಕೆಲ್ಲ ರೆಡಿ ಆದ್ವಿ ನೋಡಿರಿ. ಸೀರೆ ಹೆಂಗಾಗೈತೆ ರೀ, ಚಲೋ ಆಗೈತೆ ರೀ. ನಮ್ದು ವಿಡಿಯೋ ಇವತ್ತಿಂದ ಏನೋ ತಪ್ಪಾದರೆ ಕ್ಷಮಿಸ್ರಿ. ದೇವ್ರದ್ದು ಏನಾರ ಅನ್ನೋದಿದ್ರೆ, ಏನಾರ ಹೇಳೋದಿದ್ರೆ, ಮಾಡೋದಿದ್ರೆ ತಪ್ಪಾದರೆ ಕ್ಷಮಿಸ್ರಿ. ನಮ್ಮ ವ್ಲಾಗ್ ನೋಡಿರಿ, ಸರಿ ಅನಿಸಿದ್ರೆ ಲೈಕ್ ಮಾಡಿರಿ, ಮೆಸೇಜ್ ಹಾಕಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿರಿ ಪ್ಲೀಸ್ ಅಂತ ಕೇಳ್ಕೊತೇನೆ ರೀ. ಯಾರೂ ಲೈಕ ಮಾಡೋಂಗಿಲ್ಲ ಪ್ಲೀಸ್ ರೀ. ನೋಡಿ ನನ್ನ ಮಗಳೇ ಆರತಿ ಮಾಡತ್ತಾರ ರೀ.